ನಮ್ಮ ಪ್ರಾಡಕ್ಟ್ ಬಗ್ಗೆ ಅನಿಸಿಕೆನಾ? ಹಲೋ, ನನ್ನ ಹೆಸರು ಕವಿತಾ ಮಹೇಶ್ ಅಂತ ಹೇಳ್ಬಿಟ್ಟು. ನಮ್ಮ ಶಾಪ್ ಬಂದ್ಬಿಟ್ಟು ITI ಲೇಔಟ್ ಇದೆಯಲ್ಲ, ಅಲ್ಲಿ ಮಲ್ಲತಳ್ಳಿ ಅಲ್ಲಿರೋದು. ನಮ್ಮ ಹತ್ರ ಪ್ಯೂರ್ ಕಾಂಜೀವರಂ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಆರ್ಡಿನರಿ ಸ್ಯಾರಿ 500 ರುಪೀಸಿಂದ ಹಿಡಿದು 25,000 ರೂಪಾಯಿವರೆಗೂ ಸ್ಯಾರೀಸ್ಗಳಿದೆ. ಎಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ಗಳು ಮತ್ತು ಕಾಟನ್ ಸ್ಯಾರೀಸ್ಗಳು, ಮಲ್ ಕಾಟನ್ ಸ್ಯಾರೀಸ್ಗಳು, ಮತ್ತು ನಮ್ಮದು ಕೂರ್ಗ್ ಹನಿ ಇದೆ, ಜೇನುತುಪ್ಪ, ಜ್ಯುವೆಲರೀಸ್ ಎಲ್ಲ ಐಟಮ್ಗಳು ಇದೆ ನಮ್ಮ ಹತ್ರ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನಮ್ಮ ಲೇಔಟಲ್ಲಿರೋರು ನೀವು ನಮ್ಮನ್ನು ಶಾಪ್ನ ಮುಂದುವರಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಪ್ಯೂರ್ ಕೋಕೋನಟ್ ಆಯಿಲು ಇದೆ. ನವನಾರಿ ಉದ್ಯಮ ವುಮೆನ್ಸ್ ಡೇ ಸ್ಟಾಲ್ ಹಾಕಿದ್ದೀನಿ. ಐ ಹ್ಯಾವ್ ಅ ಇನ್ಸ್ಟಾಗ್ರಾಮ್ ಬ್ಯಾಂಡ್, ದ ಡೆಲಾ ಸ್ಟೋರ್ ಅಂತ. ಇಲ್ಲೆಲ್ಲ ಇರೋದೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ರಿ, ಇಲ್ಲಿರೋದೆಲ್ಲ ಟೆರಕೋಟಾ, ಈ ಕಡೆ ಇರೋದೆಲ್ಲ ಕುಂದನ್. ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್ ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಇಸ್ ದಿ ಡೆಲಾ ಸ್ಟೋರ್. ಥ್ಯಾಂಕ್ ಯು. ಇದು ನಿಮ್ಮ ಪ್ರಾಡಕ್ಟ್ ಬಗ್ಗೆ? ನಮ್ಮದು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಸೇಲ್ ಮಾಡ್ತಾಯಿದ್ದೀವಿ. ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ, ಮತ್ತು ಸಾಂಬಾರ್ ಪೌಡರ್, ಚಟ್ನಿ ಪೌಡರ್, ಮತ್ತು ವಾಂಗಿಬಾತ್ ಪೌಡರ್ಸ್ಗಳಿದ್ದಾವೆ. ಆಮೇಲೆ ಟೀ, ಕಾಫಿ, ಜ್ಯೂಸ್ ಎಲ್ಲ ಮಾಡ್ತಾಯಿದ್ದೀವಿ. ಹಾಂ ಸರ್, ಇಲ್ಲಿ ಮ್ಯಾನುಫ್ಯಾಕ್ಚರರ್ಸ್. ಹಾಂ, ನನ್ನ ಹೆಸರು ಪದ್ಮ ಕೇಶವ್ ಅಂತ. ನಾನು ಇಲ್ಲಿ ಎಲ್ಲ ಮಹಿಳೆಯರಿಗೆ ಬೇಕಾಗಿರೋವಂಥ ವಸ್ತುಗಳನ್ನೇ ಹಾಕ್ಕೊಂಡಿದ್ದೀನಿ. ಪರ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ, ಬ್ಯಾಗ್ಗಳು ನಾವುಗಳೇ ತಯಾರು ಮಾಡೋವಂಥ ಬ್ಯಾಗ್ಗಳು. ನಾವು ಸುಮಾರು ವರ್ಷದಿಂದನೂ ಮಾಡ್ತಾಯಿದ್ದೀವಿ. ಇದೊಂದು ಮಹಿಳೆಯರಿಗೆ ಒಂದು ಉತ್ಸಾಹ, ಒಂದು ಸ್ಫೂರ್ತಿದಾಯಕವಾಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ಫ್ರೆಂಡ್ಸ್ಗಳಿಂದನೇ ನಾವು ಮೊದಲನೇ ಬಾರಿಗೆ ಮಲ್ಲತಳ್ಳಿಗೆ ಇದೊಂದು ಯಶಸ್ವಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ವುಮೆನ್ಸ್ ಡೇ, ಇವತ್ತು ಮಹಿಳಾ ವಿಶ್ವ ಮಹಿಳಾ ಅಂತಾರಾಷ್ಟ್ರೀಯ ದಿನ. ಇವತ್ತು ಈ ಥರ ಸ್ಥಳಕ್ಕೆ ಇದು ಭಾರಿ ಖುಷಿಯಾಗಿರುತ್ತೆ. ಯಾಕಂದರೆ ನಾವು ಫಸ್ಟು ಮೊದಲನಿಗೆಲ್ಲ WDCಯಿಂದ ನಾವು ಇದು ಮಾಡ್ತಾಯಿದ್ವಿ. ಈಗ ನಮಗೆ ಅಲ್ಲಿನ ಏನೋ ದೂರ ಇರೋದರಿಂದ ಈಗ ನಾವು ಇಲ್ಲಿನ ಮಹಿಳೆಯರು, ಸ್ಥಳೀಯ ಮಹಿಳೆಯರಿಂದನೇ ನಾವು ಸ್ಟಾಲ್ನ ಹಾಕ್ಕೊಂಡು ಒಂದು ನಮ್ಮ ವ್ಯಾಪಾರನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಕಾವ್ಯ ಅಜಿತ್ ಅಂತ. ನಾವು ಇಲ್ಲೇ ನಾಗರಬಾವಿಲೇ ಇರೋದು. ಸೌಮ್ಯವ್ರು ನಡೆಸ್ತಾರೋ ಇದರಲ್ಲಿ ನಮ್ಮದು ಆನ್ಲೈನ್ ಇಮಿಟೇಷನ್ ಜ್ಯುವೆಲ್ರಿ ಬಿಸ್ನೆಸ್ ಇದೆ, ಅದ್ರ ಜೊತೆ ಮತ್ತು ಗಿಫ್ಟಿಂಗ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ಎಲ್ಲವೂ ಆನ್ಲೈನಲ್ಲಿ ಮಾಡ್ತಾಯಿದ್ದೀವಿ. ಸೊ ವಿ ವಾಂಟೆಡ್ ಎ ಪ್ಲ್ಯಾಟ್ಫಾರ್ಮ್ ಟು ಡಿಸ್ಪ್ಲೇ ಇಟ್. ಸೊ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದ್ರಿಂದ ನಾವು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇದನ್ನು ಸ್ಟಾಲ್ ಹಾಕಿದ್ದೀವಿ. ಸೊ ಇಟ್ಸ್ ಗೋಯಿಂಗ್ ಗುಡ್. ಜನರು ಬಂದು ಅದನ್ನು ನೋಡಿ ಬಿಸ್ನೆಸ್ ಒಳ್ಳೆ ಇದು ಮಾಡಿ ಅವರು ಎಲ್ಲ ಆಕ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಕಡೆ ಶಾಪಲ್ಲಿ ತಗೊಳ್ಳೋದಕ್ಕೆ, ಇಲ್ಲಿ ತಗೊಳ್ಳೋದಕ್ಕೆ, ನಿಮ್ಮಲ್ಲಿ ತಗೊಳ್ಳೋದಕ್ಕೆ ಯಾವ ಥರ ಇದೆ ಜ್ಯುವೆಲರಿ? ಶಾಪಲ್ಲಿ ಕಂಪ್ಲೀಟ್ಲಿ ಅವರು ರೆಂಟು, ಬಿಲ್ಲು ಎಲ್ಲ ಚಾರ್ಜಸ್ ನಿಮ್ಮ ಮೇಲೆ ಹಾಕ್ತಾರೆ. ಇದು ನಮ್ಮದು ಆನ್ಲೈನ್ ಬಿಸ್ನೆಸ್ಸು. ಸೊ ಇಲ್ಲಿ ಈ ಥರ ಸ್ಟಾಲ್ಸ್ ಆಪರ್ಚುನಿಟಿ ಸಿಕ್ಕಾಗ ಮಾತ್ರ ನಾವು ಇದು ಮಾಡ್ತೀವಿ. ಕಂಪ್ಲೀಟ್ಲಿ ಲೆಸರ್ ಪ್ರೈಸ್ ಆ್ಯಂಡ್ ಒರಿಜಿನಲ್ ಪ್ರೈಸಲ್ಲೇ ನಿಮಗೆ ಸಿಗುತ್ತೆ. ಬೇರೆ ಏನೂ ಎಕ್ಸ್ಟ್ರಾ ಚಾರ್ಜಸ್ ನಿಮ್ಮ ಮೇಲೆ ಬೀಳಲ್ಲ. ಸೊ ಕಸ್ಟಮರಿಗೆ ಡೆಫಿನೆಟ್ಲಿ ಅದು ಪ್ರಾಫಿಟ್ ಆಗುತ್ತೆ. ಥ್ಯಾಂಕ್ ಯು. ನವನಾರಿ ಉದ್ಯಮ ಅಂತ ಹೇಳಿಬಿಟ್ಟು ಇದು ಲೇಡೀಸ್ಗೆ ಯೂಸ್ ಆಗಲಿ ಅಂತ ಈ ಥರ ಒಂದು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದಾರೆ ಸೌಮ್ಯ ಮೇಡಮು. ಸೊ ಇಂಡಿವಿಜುವಲಾಗಿ ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಹೌಸ್ ವೈಫ್ಸ್ ಎಲ್ಲನೂ ಯಾವ ಥರ ವರ್ಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಬಂದಾಗ, ಸೊ ಇದರಿಂದ ತುಂಬ ಫ್ಯಾಮಿಲಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಕೂಡ ಈ ಬಿಸ್ನೆಸ್ ತುಂಬ ವರ್ಷದಿಂದ ಮಾಡ್ತಾಯಿದ್ದೀವಿ. ಸೊ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಅದು ವುಮೆನ್ಸ್ ಡೇ ಆಗಿರೋದ್ರಿಂದ ಲೇಡೀಸ್ಗೆಲ್ಲ ಒಂದು ಎನ್ಕರೇಜ್ಮೆಂಟ್ ಸಿಗಲಿ ಅಂತ ಹೇಳಿ ಈ ಥರ ಒಂದು ಮಾಡ್ತಾರೆ. ತುಂಬ ಜನಕ್ಕೆ ಇವಾಗ ಶುಗರು, ಆಮೇಲೆ ಏನೇನೋ ಹೆಲ್ತ್ ಇಶ್ಯೂಸ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಅಂತ ನೋಡಿ ನಾವು ನವನಾರಿ ಉದ್ಯಮದ ಸಂಸ್ಥಾಪಕರೇ ನಾವಾದರೂ ಕೂಡ ನಾನು ಒಂದು ಸ್ಟಾಲ್ ಇಟ್ಟಿದ್ದೀನಿ. ಬಿಕಾಸ್ ಒಂದು ಮನೆ ಅಂದಮೇಲೆ ಮನೆ ಫೌಂಡೇಶನ್ ಹೇಗೆ ಇಂಪಾರ್ಟೆಂಟು, ಒಂದು ಬಿಸ್ನೆಸ್ ಅಂದಮೇಲೂ ಫೌಂಡೇಶನ್ ತುಂಬ ಇಂಪಾರ್ಟೆಂಟು. ನಾನು CEO, ನಾನು ಫೌಂಡರ್ ಅಂತ ಕೂತ್ಕೊಂಡು ನಾನೇನು ಸುಮ್ಮನೆ ಇಲ್ಲ. ನಾನು ಕೂಡ ಸ್ಟಾಲಲ್ಲಿ ಅಗಸೆ ಬೀಜ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ, ಹಾಗೆ ಮೇಲ್ಕೋಟೆ ಪುಳಿಯೋಗರೆ, ಇದನ್ನೆಲ್ಲ ನಾನು ಕೂಡ ಸೇಲ್ ಮಾಡ್ತಾಯಿದ್ದೀನಿ. ಇದ್ರ ಉದ್ದೇಶ ಏನಪ್ಪ ಅಂದರೆ, ನಾನು ಫೌಂಡರ್ ಆದ ತಕ್ಷಣ ನನ್ನ ಕೆಲಸ ನಿಂತೋಗಲ್ಲ, ನಾನೂ ಕೆಲಸ ಮಾಡಬೇಕು. ಯಾಕೆ ಇವತ್ತೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ಮಹಿಳಾ ದಿನಾಚರಣೆ ಅಂದರೆ ವುಮೆನ್ ಒಂದು ಅಲಾರಾಮ್ ಥರ. ಅವ್ರು ದಿನ ಕೆಲಸ ಮಾಡಿದ್ರೇ ಮನೆ ನಡೆಯೋದು. ಅದೇ ಥರ ನಾನು ಸಂಸ್ಥಾಪಕರೇ ಆದರೂ ಕೂಡ ಐ ಡೂ ಫೋಟೋಗ್ರಫಿ ಅಟ್ ದ ಸೇಮ್ ಟೈಮ್ ಇದೊಂದು ಸ್ಟಾಲು ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲರ ಜೊತೆ ನಾನು ಒಬ್ಬಳು, ಕಾರ್ಮಿಕರು ನಾವೇ, ಸಂಸ್ಥಾಪಕರು ನಾವೇ, ಎಲ್ಲರ ಜೊತೆ ನಾವು ಒಬ್ಬರಾಗಿರೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ನಾವು ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡಿರೋದು. ಈ ಕೋಡ್ಬಳೆ, ನಿಪ್ಪಟ್ಟು, ಇದು ಚಕ್ಲಿ, ಇದೆಲ್ಲ
ಬೇರೆ ಯಾವುದು ಪ್ರಿಸರ್ವೇಟಿವ್ಸ್ ಯಾವುದು ಇಲ್ಲ, ಒಳ್ಳೆ ಎಣ್ಣೆಯಿಂದ ಮಾಡಿರ್ತೀವಿ. ಸೊ ಇದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾವು ಮನೆಯಲ್ಲೇ ಮಾಡಿರೋದು ಇದು. ಸೊ ಅದಕ್ಕೆ ನಾವು ಇದನ್ನು ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ ಸರ್. ಪ್ರೈಸು ನಾಮಿನಲ್ ಆಗಿರುತ್ತೆ. ನಾರ್ಮಲ್ ಬೇಕ್ರಿ ತಿಂಡಿ ತಿನಿಸಿದಂತ ಇಲ್ಲಿ ಪ್ರೈಸ್ ಯಾವ ಥರ ಇದೆ ನಿಮ್ಮಲ್ಲಿ ಯಾವ ಥರ? ನಮ್ಮಲ್ಲಿ ಕಡಿಮೆ ಇರುತ್ತೆ ಸರ್, ಕಡಿಮೆ ಇರುತ್ತೆ. ಹಾಂ, ಓಕೆ, ಥ್ಯಾಂಕ್ ಯು ಸರ್. Hello. First of all, I would like to wish everyone a happy Women's Day. So I have kept a stall for Mehendi. ನನ್ನ ಮೆಹಂದಿ ಡಿಸೈನ್ ಇದೆ, ಸೊ ಮೆಹಂದಿದು ಕಾಸ್ಟ್ ಬಂತು. ಥ್ಯಾಂಕ್ ಯು. ಅಂತ ಬೇಸಿಕಲಿ ನಾನು ಫ್ಯಾಷನ್ ಡಿಸೈನರ್. ಸೊ ನನ್ನ ಪ್ಯಾಷನ್ ಸ್ಕೆಚಿಂಗ್ ಅದು ಇದು. ಸೊ ಮಂಡಲ ಆರ್ಟು ಇಟ್ಸ್ ಲೈಕ್ ಆಲ್ಮೋಸ್ಟ್ ನಾವು ಮೆಂಟಲ್ ಏನದು ಸ್ಕೆಚಿಂಗ್ ಮಾಡೋದ್ರಿಂದ ಮೆಂಟಲ್ ಪೀಸ್ ಆಗುತ್ತೆ ಅಂತ, ಅದು ಮೆಂಟಲ್ ಮೆಡಿಟೇಷನ್ ಥರನೇ ಮಂಡಲ ಮಾಡೋದು. ಸೊ ಪ್ಯಾಷನಿಂದ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಸ್ಟಾಲ್ ಓಪನ್ ಮಾಡೋದ್ರಿಂದ ಒಂದು ಸ್ಮಾಲ್ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಂಡಲನ ಫ್ರೇಮ್ ಹಾಕಿಸಿ ಸೇಲ್ ಮಾಡ್ತಾಯಿದ್ದೀವಿ ಸರ್. ಇದು ನಮ್ಮದು ಇನ್ಸ್ಟಾಪಾನ್ ಅಂತ. ಮುಂದೆ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತನಿಗೆ ಎಲೆ ಅಡಿಕೆ ಹಾಕ್ಕೊಡೋರು ಊಟ ಆದಮೇಲೆಲ್ಲ, ಅದು ಇವಾಗ ತಪ್ಪೋಗ್ಬಿಟ್ಟಿದೆ. ಪ್ರತಿ ಊಟ ಆದಮೇಲೆ ತಿನ್ನೋದು, ಹಂಗಾಗಿ ರೆಡಿ ಪಾನ್ ಇರುತ್ತೆ, 4 ತಿಂಗಳು ಶೆಲ್ಫ್ ಲೈಫ್ ಇರುತ್ತೆ. ಊಟ ಆದಮೇಲೆ ತಿನ್ನೋದು ಜೀರ್ಣಕ್ಕೆ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಅಂತ. ಎಲೆ ಅಡಿಕೆ ಎಲ್ಲ ಸುಣ್ಣ ಎಲ್ಲ ಟ್ರೆಡಿಷ್ನಲ್ ಪಾನೇ ಡ್ರೈ ಮಾಡಿರ್ತೀವಿ. ನೀವು ಮನೆಯಲ್ಲೇ ಮಾಡ್ತೀರಾ? ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದೀವಿ, ಮಲ್ಲೇಶ್ವರಮಲ್ಲಿದೆ. ಥ್ಯಾಂಕ್ ಯು. ಅಂತ ಇವತ್ತು ನಾನು ಡ್ರೆಸ್ಸಸ್, ಕಿಡ್ಸ್ ಡ್ರೆಸ್ಸಸ್ ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ನಮ್ಮದು ಬಂದುಬಿಟ್ಟು ಕಲಾನಿಧಿ ಆರ್ಟ್ಸ್ ಅಂತ ಇನ್ಸ್ಟಿಟ್ಯೂಟ್ ಇದೆ, ಹಾಬಿ ಇನ್ಸ್ಟಿಟ್ಯೂಟು, ಸುಂಕದಕಟ್ಟೆ ತುಂಗಾನಗರಲ್ಲಿ. ಅದನ್ನು ನಾನು ರನ್ ಮಾಡ್ತಾಯಿದ್ವಿ, ನಾನು ನಮ್ಮಮ್ಮ ಸೇರಿ. ಅಲ್ಲಿ ಅಂದರೆ ಸಂಗೀತ, ಡ್ಯಾನ್ಸು, ಆಮೇಲೆ ಯೋಗ, ಅಬ್ಯಾಕಸ್ ಇದೆ, ಎಲ್ಲನೂ ಆ ಥರದ್ದೆಲ್ಲ ಆರ್ಟು ಆ ಥರದ್ದು ಮಾಡ್ತಾಯಿದ್ದೀವಿ. ಇಲ್ಲಿ ಇದೆಲ್ಲ ಸೌಮ್ಯ ಮ್ಯಾಮ್ ಶುರು ಮಾಡಿದಾಗಿಂದ ಇವತ್ತು ಫಸ್ಟ್ ಟೈಮ್ ನಾನು ಸ್ಟಾಲ್ ಹಾಕ್ತಾಯಿದ್ದೀನಿ. ಆದಷ್ಟು ಸೇಲ್ ಆಗಲಿ ಅಂತ ನಮ್ಮದು ಅನಿಸಿಕೆ. ನಮ್ದು ಏನಾದರೂ ನಿಮಗೆ ಕೋರ್ಸಸ್ ಲೈಕ್ ಅದೇ ಪೇಂಟಿಂಗ್, ಕ್ರಾಫ್ಟು, ಅಬ್ಯಾಕಸ್ಸು ಮಾಡಬೇಕು ಅಂತಂದರೆ ನಾನು ಕಲಾನಿಧಿ ಆರ್ಟ್ಸ್ ಏರವಳ್ಳಿ ಅಂತಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮ್ಮದು ಸಿಗುತ್ತೆ, ನಾವು ಬಂದು ಹೋಗ್ಬೋದು. ನಮಸ್ತೆ. ನನ್ನ ಹೆಸರು ಚಿತ್ರ ಅಂದ್ಕೊಂಡು. ನಾನು ಹೋಮ್ ಮೇಡ್, ಹೌದು, ಹೋಮ್ ಮೇಡ್ ಪಾಪಡ್ಸು. ನಾವು ತೋಟದ ಮನೆ ಅಂತ ಹೆಸರಿಟ್ಕೊಂಡಿದ್ದೀವಿ ಇದಕ್ಕೆ. ಹೋಮ್ ಮೇಡ್ ಪಾಪಡ್ಸು, ಇದಕ್ಕೆ ಪ್ರಿಸರ್ವೇಟಿವ್ಸು ಏನು ಹಾಕಲ್ಲ, ಕಲರಿಂಗ್ಸ್ ಹಾಕಲ್ಲ, ಮತ್ತು ಓನ್ಲಿ ಸನ್ ಡ್ರೈಡ್. ಹಾಗೆ ನಾವು ಆರ್ಗ್ಯಾನಿಕ್ ಸ್ಟೋರ್ಸಿಗೆಲ್ಲ ಸಪ್ಲೈ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಾನೀಗ ಒಂದು ಸ್ಟಾಲ್ ಇಟ್ಟಿದ್ದೀನಿ. ನಾನು ಫಸ್ಟ್ ಟೈಮ್. ಅದು ಏನು ಯೂಸ್ ಮಾಡಲ್ಲ ಸರ್, ಏನು ಯೂಸ್ ಮಾಡಲ್ಲ, ಯಾವುದು ಯೂಸ್ ಮಾಡಲ್ಲ. ಎಲ್ಲ ನಾನೊಂದು 13 ಇಯರ್ಸಿನ ಮಾಡ್ತಾಯಿದ್ದೀನಿ. ತಿನಿಸು ಅಂತ ಹೇಳಿದರೆ ನಾನು ಇಷ್ಟೇ ಐಟಮ್ಸು. ಟೊಮೆಟೊ ಅಂದರೆ ಎಲ್ಲ ಫ್ಲೇವರ್, ಟೊಮೆಟೊ ಫ್ಲೇವರು, ಆಮೇಲೆ ಗಾರ್ಲಿಕ್ಕು, ಆಮೇಲೆ ಮಸಾಲ ಚಿಲ್ಲಿ ಪಾಪಡ್ ಅಂತ ಹೇಳ್ಕೊಂಡು ಮಾಡ್ತೇವೆ, ಅದು ಮಾಡ್ತೀವಿ. ಪೇಣಿ, ಸಂಡಿಗೆ, ಈ ಥರದ್ದೆಲ್ಲ ಕೆಲವೊಂದು 10-15 ಐಟಮ್ಸ್ ಮಾಡ್ಕೊಂಡಿದ್ದೀನಿ. ರಾಗಿ ಪಾಪಡು, ಹಾಗೆ ಜಾಕ್ ಫ್ರೂಟ್ ಪಾಪಡು, ಅದು ಇನ್ನೂ ಬಂದಿಲ್ಲ. ಜಾಕ್ ಫ್ರೂಟ್ ಇನ್ನೂ ಸೀಸನ್. ಹೌದು. ಅದನ್ನು ಅವಾಯ್ಡ್ ಮಾಡಲಿ ಅಂತ ಹೇಳ್ಕೊಂಡು, ನನಗೆ ಕೊರೋನಾ ಟೈಮಲ್ಲಿ ತುಂಬ ನಾನು ಇದನ್ನು ಸೇಲ್ ಮಾಡಿದ್ದೀನಿ. ಆಗ ಅಂತ ಹೇಳಿದರೆ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾ ಇರಲಿಲ್ಲ. ಆವಾಗ ನಾನು ಇದರಲ್ಲೇ ಜೀವನ ಮಾಡಿದ್ದೀನಿ ಅಂತ ಹೇಳ್ಬೋದು. ಇವತ್ತು ವಿಶ್ವ ಮಹಿಳಾ ಅಂತಾರಾಷ್ಟ್ರೀಯ ದಿನ. ಈ ಥರ ಮಾಡುವಂಥ ಮಹಿಳೆಯರು ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇದೇ ಥರ ಮನೇಲಿ ಕುತ್ಕೊಂಡಿರುವಂಥ ಮಹಿಳೆಯರಿಗೆ ಇಂಥ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ಬೋದು. ಅವರಿಗೆ ಅಂದರೆ ಮಹಿಳೆಯರಿಗೆ ಒಂದು ಟೈಮ್ ಪಾಸಿಗೆ ಅಥವಾ ಒಂದು ಹಾಬಿಯಾಗಿ ತಗೊಳ್ಬೋದು. ಅದೇ ಥರ ಇದು ಮಾಡ್ಕೊಂಡು ಹೋಗ್ಬೋದು. ಹಾಂ.